ಮಾರ್ಕೆಟ್ ಓವರಾಲ್ ಆಗಿ ಡೌನ್ ಆದಾಗ ನಾವೆಲ್ಲ ಏನು ಮಾಡ್ತೀವಿ? ಮೊಮೆಂಟಮ್ ಮೇಂಟೈನ್ ಮಾಡುವಂಥ ಸ್ಟಾಕ್ಗಳನ್ನು ಹುಡುಕ್ತಾ ಇರ್ತೀವಿ. ಯಾಕೆ ಅಂದರೆ ಮಾರ್ಕೆಟ್ ರೀಬೌಂಡ್ ಆಗುತ್ತೆ ಅಂತ. ಈ ಸ್ಟಾಕ್ಗಳು ಸಾಲಿಡ್ ಟೆಕ್ನಿಕಲ್ಸ್ನ ಜೊತೆಗೆ ಹೆಚ್ಚು ಶೈನ್ ಆಗುತ್ತೆ ಅಂತ. ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ವರ್ಷಗಳಿಂದ ಕನ್ಸಾಲಿಡೇಷನ್ ಟೈಮ್ನಲ್ಲೂ ಕೂಡ ಆಲ್ ಟೈಮ್ ಬ್ರೇಕ್ಔಟ್ ಕೊಟ್ಟಂಥ ಸ್ಟಾಕ್ಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಫ್ಟರ್ ಲಾಂಗ್ ಕನ್ಸಾಲಿಡೇಷನ್ ಆಸ್ ಪರ್ ಡೋ ಥಿಯರಿ. ಇದೊಂದು ಕ್ಯಾಟಲಿಸ್ಟ್ ಟೆಕ್ನಿಕಲ್ ಆ್ಯಂಗಲ್ನಿಂದ ಸ್ಟಾಕ್ ಮೊಮೆಂಟಮ್ ಒಂದೊಳ್ಳೆ ರೀತಿಯಲ್ಲಿ ಮೊಮೆಂಟಮ್ ಮಾಡುವಂತೆ ನೋಡ್ಕೊಳ್ಳುತ್ತೆ. ಲೆಟ್ಸ್ ಬಿಗಿನ್ ವಿತ್ ದಿ ಫಸ್ಟ್ ಕಂಪನಿ. ನಮ್ಮ ಮೊದಲ ಕಂಪನಿ ಮಣಪ್ಪುರಂ ಫೈನಾನ್ಸ್. ಮೊದಲು ಈ ಮಣಪ್ಪುರಂ ಕಂಪನಿ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಈ ಕಂಪನಿ 1949ರಲ್ಲಿ ಶುರುವಾಗಿತ್ತು. ಮಣಪ್ಪುರಂ ಫೈನಾನ್ಸ್ ಒಂದು NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಇವರ ಕೋರ್ ಬಿಸ್ನೆಸ್ ಗೋಲ್ಡ್ ಲೋನ್, ಇದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್, ಹೋಮ್ ಲೋನ್ಸ್, ವೆಹಿಕಲ್ಸ್ ಫೈನಾನ್ಸ್ ಅಲ್ಲದೆ MSME ಲೆಂಡಿಂಗ್ ಕೂಡ ಆಫರ್ ಮಾಡುತ್ತೆ. ಈಗಿನ ಟೈಮ್ನಲ್ಲಿ ಮಣಪ್ಪುರಂನ ಬಳಿ ಇಂಡಿಯಾದ ತುಂಬ 5,000ಕ್ಕೂ ಹೆಚ್ಚು ಬ್ರ್ಯಾಂಚ್ಗಳಿದ್ದಾವೆ. ಈ ಕಂಪನಿಯ ಮಲ್ಟಿಪಲ್ ಸೆಗ್ಮೆಂಟ್ಗಳಿದ್ದು ಇದನ್ನು 2 ಕ್ಯಾಟಗರಿಯ ಮೂಲಕ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಒನ್ ಬಿಸ್ನೆಸ್ ಸೆಗ್ಮೆಂಟ್, ಗೋಲ್ಡ್ ಲೋನ್ ಮತ್ತು ಇತರೆ. ಮಣಪ್ಪುರಂ ಭಾರತದ 2ನೇ ಅತಿ ದೊಡ್ಡ ಗೋಲ್ಡ್ ಲೋನ್ ನೀಡುವಂಥ NBFC. ಅಂದರೆ ಇದರಿಂದಲೇ ಅವರಿಗೆ 74% ರೆವಿನ್ಯೂ ಬರುತ್ತೆ. 2015ರಲ್ಲಿ ಭಾರತದ ಮೊದಲ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಯಾಗಿ ಹೊರಹೊಮ್ಮಿದ್ದಂಥ ಮಣಪ್ಪುರಂ ಆನ್ಲೈನ್ ಗೋಲ್ಡ್ ಲೋನ್ ಲಾಂಚ್ ಮಾಡಿತ್ತು. ಇವತ್ತು ಈ OGL ಶೇರ್ ಎಷ್ಟಿದೆ ಗೊತ್ತಾ? ಟೋಟಲ್ ಗೋಲ್ಡ್ನ AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 79%ರಷ್ಟಿದೆ. ಇದಕ್ಕೆ ಮೇಜರ್ ಕಾರಣ ಏನು ಅಂದರೆ ಎನ್ಹ್ಯಾನ್ಸ್ಡ್ ಆಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್. ಈ ಗೋಲ್ಡ್ ಲೋನ್ 63% ಬಿಸ್ನೆಸ್ ಸೌತ್ ಇಂಡಿಯಾದಿಂದ ಬರುತ್ತೆ. ಉಳಿದ ಬಿಸ್ನೆಸ್ ಹೌಸಿಂಗ್ ಫಿನಾನ್ಸ್, ಪ್ರಾಪರ್ಟಿ ಲೋನ್ಸ್, ವೆಹಿಕಲ್ ಲೋನ್ಸ್ ಇದರಿಂದ ಬರುತ್ತೆ. 2ನೇ ಸೆಗ್ಮೆಂಟ್ ಮೈಕ್ರೋ ಫಿನಾನ್ಸ್. ಉಳಿದ 26% ಆದಾಯ ಈ ಮೈಕ್ರೋ ಫಿನಾನ್ಸ್ನಿಂದ ಬರುತ್ತೆ. ಇದನ್ನು ಸಬ್ಸಿಡರಿ ಕಂಪನಿ ಆಗಿರುವಂಥ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಹ್ಯಾಂಡಲ್ ಮಾಡುತ್ತೆ. ಇದು ಕಡಿಮೆ ಆದಾಯ ಇರುವಂಥ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ ಲೋನ್ಗಳನ್ನು ನೀಡುತ್ತೆ. ಮುಂದೆ ಹೋಗೋದಕ್ಕಿಂತ ಮೊದಲು ಇದನ್ನೊಮ್ಮೆ ನೋಡ್ಕೊಂಬಿಡಿ. ಅಕ್ಟೋಬರ್ 2024ರಲ್ಲಿ RBI ಆಶೀರ್ವಾದ್ ಕಂಪನಿಯನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿತ್ತು. ಯಾಕೆ ಅಂದರೆ ಲೋನ್ ಪ್ರೈಸಿಂಗ್ ವಯೋಲೇಷನ್ಸ್ ಮಾಡಿದ್ದಕ್ಕೆ. ಆದರೆ ಈಗ ಬ್ಯಾನ್ ರಿಮೂವ್ ಮಾಡಲಾಗಿದೆ. ಮತ್ತೆ ಆಶೀರ್ವಾದ್ ಲೋನ್ಸ್ ಕೊಡೋದಕ್ಕೆ ಶುರು ಮಾಡಿದೆ. ಈ ಬ್ಯಾಂಕ್ನಿಂದ ಕಂಪನಿಯ ಫಿನಾನ್ಷಿಯಲ್ಸ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿತ್ತು. ಈ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ Q3 ಮತ್ತು FY25 ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದ್ದರೂ ಕೂಡ YOY ಅಂದರೆ ಇಯರ್ ಓವರ್ ಇಯರ್ ರೆವಿನ್ಯೂ 11% ಗ್ರೋ ಆಗಿದೆ. ಆದರೆ QOQ ಕ್ವಾರ್ಟರ್ ಆನ್ ಕ್ವಾರ್ಟರ್ 2.8% ಡಿಕ್ಲೈನ್ ಆಗಿದೆ. ಮತ್ತು NBFCಯ ಮೇಜರ್ ಆದಾಯವೇ ಬಡ್ಡಿ. ಇದು ಕೂಡ QOQನಲ್ಲಿ 5.4% ಡೌನ್ ಆಗಿದೆ. ಇದಕ್ಕೆ ಕಾರಣ ಏನು? ಮೇನ್ ರೀಸನ್ ಅಂದರೆ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್ನ ವೀಕ್ ಪರ್ಫಾರ್ಮೆನ್ಸ್. RBI ಬ್ಯಾನ್ ಮಾಡಿದ್ದರ ಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಇತ್ತು. ಈ ಸೆಗ್ಮೆಂಟ್ ವೀಕ್ ಆಗಿದ್ದರ ಎಫೆಕ್ಟ್ PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮೇಲೆ ಕೂಡ ಬಿದ್ದಿತ್ತು. QOQ ಪ್ರಾಫಿಟ್ 51% ಕುಸಿದು 3,761 ಕೋಟಿ ರೂಪಾಯಿಗೆ ತಲುಪಿತ್ತು. ಇನ್ನೊಂದು ಮೇಜರ್ ಕಾರಣ ಏನು ಅಂದರೆ ಫಾಲ್ ಆಫ್ ಪ್ರಾಫಿಟ್ ಅಂದರೆ ಪ್ರಾವಿಷನ್ ಶಾರ್ಪ್ ಜಂಪ್. ಅದರಲ್ಲೂ ಕಾರ್ಪೊರೇಟ್ ಬಾರೋಸ್ ಡಿಫಾಲ್ಟ್ ಜೊತೆಗೆ ಇರುವಂಥ ಪ್ರಾವಿಷನ್ಸ್ ಒಂದೇ ವರ್ಷದಲ್ಲಿ 4 ಪಟ್ಟು ಹೆಚ್ಚಾಗಿತ್ತು. ಆದರೆ ಈಗ ಮೈಕ್ರೋ ಫೈನಾನ್ಸ್ ಸೆಗ್ಮೆಂಟ್ ವಾಪಸ್ ಬಂದಿದೆ. ಈಗ ಸಿನಾರಿಯೋ ಕೂಡ ಬದಲಾಗುವಂಥ ನಿರೀಕ್ಷೆ ಇದೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನೋಡಿದ್ರೆ 2021ರ ಸ್ಟಾಕ್ನಿಂದ 2025 ಮಾರ್ಚ್ನವರೆಗೂ ದೊಡ್ಡ ಕನ್ಸಾಲಿಡೇಷನ್ ಪೀರಿಯಡ್ ಇತ್ತು. ಪ್ರತಿ ಬಾರಿ 215ರಿಂದ 220 ಲೆವೆಲ್ನವರೆಗೆ ರಿಜೆಕ್ಷನ್ ಫೇಸ್ ಮಾಡಿತ್ತು. ಆದರೆ ಕಳೆದ 1 ತಿಂಗಳಲ್ಲಿ ಸ್ಟಾಕ್ 220 ಪಾಯಿಂಟ್ಸ್ಗಳಿಗಿಂತಲೂ ಹೆಚ್ಚು ಪಾಯಿಂಟ್ಸ್ನಲ್ಲಿ ಕ್ಲೋಸಿಂಗ್ ಆಗಿ ಆಲ್ ಟೈಮ್ ಬ್ರೇಕ್ಔಟನ್ನು ಕನ್ಕ್ಲೂಡ್ ಮಾಡಿತ್ತು. ಬೇಸಿಕ್ಸ್ ಆಫ್ ಪ್ರೈಸ್ ಆ್ಯಕ್ಷನ್ ಕೂಡ ನೋಡಿದ್ರು. ಅದೆಷ್ಟೋ ವರ್ಷಗಳ ಬಳಿಕ ಕನ್ಸಾಲಿಡೇಷನ್ ಆದಮೇಲೂ ಆಲ್ ಟೈಮ್ ಹೈ ಬ್ರೇಕ್ಔಟ್ ಸಿಗುತ್ತೆ ಅಂತಂದರೆ ಸ್ಟಾಕ್ನಲ್ಲಿ ಮೊಮೆಂಟಮ್ ಬರೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸ್ಟಾಕ್ ಸದ್ಯ ಸ್ಟ್ರಾಂಗ್ ಮೊಮೆಂಟಮ್ನ ಜೊತೆಗೆ ಅಪ್ ಟ್ರೆಂಡ್ ಕೂಡ ಇದೆ. ಇದು 194 ಲೆವೆಲ್ಗಿಂತ ಕೆಳಗೆ ಇನ್ವ್ಯಾಲಿಡೇಟ್ ಆಗಿಬಿಡುತ್ತೆ. ಪ್ರೈಸ್ ಆ್ಯಕ್ಷನ್ ಸ್ಟಡಿ ಮಾಡಿದರೆ ಈಗ ಬಿಸ್ನೆಸ್ನ ಫ್ಯೂಚರ್ ಪೊಟೆನ್ಷಿಯಲ್ನ ಬಗ್ಗೆ ಅನಲೈಸ್ ಮಾಡೋಣ. ಗ್ರೋತ್ ಔಟ್ಲುಕ್ ಆ್ಯಂಡ್ ಪೊಟೆನ್ಷಿಯಲ್. 2025ರ ಫೆಬ್ರವರಿಯಲ್ಲಿ ಗ್ಲೋಬಲ್ ಮೀಡಿಯಂ ಟರ್ಮ್ ನೋಟ್ ಅನ್ನೋ ಪ್ರೋಗ್ರಾಮ್ನ ಮೂಲಕ $2 ಬಿಲಿಯನ್ ತನಕ ಫಂಡ್ ರೇಸ್ ಮಾಡೋ ಪ್ಲಾನ್ ಇಟ್ಕೊಂಡಿದೆ.
ಅಂದರೆ ಎನ್ಹ್ಯಾನ್ಸ್ ಫಂಡಿಂಗ್ ಫ್ಲೆಕ್ಸಿಬಿಲಿಟಿ ಇದರಲ್ಲಿ ಗೊತ್ತಾಗುತ್ತೆ. ಇದರ ಜೊತೆಗೆ ಕಂಪನಿಯ ಗೋಲ್ಡ್ ಸೆಗ್ಮೆಂಟ್ನಲ್ಲೂ ಕೂಡ ಅನೇಕ ಪ್ಲಾನ್ಗಳಿದ್ದಾವೆ. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪನಿಯ ಟೋಟಲ್ AUMನ 55% ಭಾಗ ಗೋಲ್ಡ್ ಲೋನ್ ಮೇಲೆಯೇ ಕಾನ್ಸಂಟ್ರೇಟೆಡ್ ಆಗಿದೆ. ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ನ ಪ್ರಕಾರ ಗೋಲ್ಡ್ ಲೋನ್ 15% 20% ಆನ್ಯುವಲ್ ಗ್ರೋತ್ನ ನಿರೀಕ್ಷೆ ಮಾಡಲಾಗಿತ್ತು. ಯಾಕೆ ಅಂದರೆ ಟಿಕೆಟ್ ಸೈಜ್ ಕೂಡ ಇನ್ಕ್ರೀಸ್ ಆಗಿತ್ತು. ಜೊತೆಗೆ RBI ಗೈಡ್ಲೈನ್ಸ್ನಿಂದ ಹೊಸ ಪ್ಲೇಯರ್ಸ್ ಎಂಟ್ರಿ ಕೂಡ ಎಫೆಕ್ಟ್ ಆಗಿತ್ತು. ಲುಕೌಟ್ ಗ್ರೋತ್ನ ಬಗ್ಗೆ ತಿಳ್ಕೊಂಡ್ರಿ. ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಕ್ವಾರ್ಟರ್ ಮ್ಯಾನೇಜ್ಮೆಂಟ್ GNPA ಅಂದರೆ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏರಿಕೆ ಆಗಿರೋದನ್ನು ಹೈಲೈಟ್ ಮಾಡ್ತಾ ಇದೆ. ಅಂದರೆ ಆಶೀರ್ವಾದ್ ಸೆಗ್ಮೆಂಟ್, ಹೌಸಿಂಗ್, ವೆಹಿಕಲ್ ಸೆಗ್ಮೆಂಟ್ ಈ ಗ್ರಾಫ್ ನೋಡಿದರೆ ಇನ್ಕ್ರೀಸಿಂಗ್ ಟ್ರೆಂಡ್ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾ? ಕಂಪನಿ ಹೇಳೋ ಪ್ರಕಾರ ಬಾಟಮ್ ಆಫ್ ದಿ ಪಿರಮಿಡ್ ಇದೆಯಲ್ಲ, ಅದು ಬಾರೋವರ್ಸ್ ಕ್ಯಾಟರ್ ಮಾಡುತ್ತೆ. ಜೊತೆಗೆ ವೆದರ್ ಇಶ್ಯೂ ಕೂಡ ರಿಟೇಲ್ ಸೆಗ್ಮೆಂಟ್ನ ಮೈಕ್ರೋ ಲೆವೆಲ್ ಚಾಲೆಂಜ್ಗಳ ಕಾರಣಕ್ಕೆ ಮೊದಲು ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ಜನವರಿಯ ಬಳಿಕ ಕಲೆಕ್ಷನ್ ಇಂಪ್ರೂವ್ ಆಗ್ತಾ ಇದೆ. ಇದು ಮುಂದೆ ಪಾಸಿಟಿವ್ ಕೂಡ ಆಗಬಹುದು. ಈಗ ಕೆಲವು ರೇಷ್ಯೂಗಳ ಮೇಲೆ ಕಣ್ಣು ಹಾಯಿಸೋಣ. ಕಂಪನಿಯ ಕ್ಯಾಪಿಟಲ್ ಅಡ್ವಾನ್ಸ್ ರೇಷ್ಯೂ 30% ಇದೆ. ಇದರರ್ಥ ಏನು ಅಂದರೆ ಕಂಪನಿಯ ಬಳಿ ರಿಸ್ಕ್ ಓವರ್ ಮಾಡೋದಕ್ಕೆ ತನ್ನ ಟೋಟಲ್ ರಿಸ್ಕ್ ವೇಟೆಡ್ ಅಸೆಟ್ನ 30%ನಷ್ಟು ಕ್ಯಾಪಿಟಲ್ ಲಭ್ಯ ಇದೆ. ಇನ್ನೊಂದು ಕಡೆ ಕಂಪನಿಯ ಬುಕ್ ರೇಷ್ಯೂ 1.56 ಇದೆ. ಇದ್ರ ಜೊತೆಗೆ ಕಂಪನಿಯ ಕಾಸ್ಟ್ ಇನ್ಕಮ್ ರೇಷ್ಯೂ ಕೂಡ 1.5 ವರ್ಷದಲ್ಲಿ 10%ನಷ್ಟು ಕುಸಿದಿದೆ. ಆದರೆ ಎಲ್ಲವೂ ಗ್ರೀನ್ ಆಗಿದೆಯಾ? ನಾಟ್ ರಿಯಲಿ. ಒಂದು ಪ್ರಾಮಿನೆಂಟ್ ರಿಸ್ಕ್ ಏನು ಅಂದರೆ ಗೋಲ್ಡ್ ಲೋನ್ ಬುಕ್ನಲ್ಲಿ 63% ಸೌತ್ ಇಂಡಿಯಾ ಬೇಸ್ಡ್ ಆಗಿದೆ. ಇದು ಕಾನ್ಸಂಟ್ರೇಷನ್ ರಿಸ್ಕ್ ಹೈಲೈಟ್ ಮಾಡುತ್ತೆ. ಈಗ ಮುಂದಿನ ಕಂಪನಿ HDFC ಲೈಫ್. HDFC ಲೈಫ್ ಇನ್ಶೂರೆನ್ಸ್ ಈ ಹೆಸರನ್ನು ನೀವು ಆ್ಯಡ್ಗಳಲ್ಲಿ ಕೇಳಿರ್ತೀರಾ. ಫಿನಾನ್ಷಿಯಲ್ ಅಡ್ವೈಸರ್ಗಳು ಈ ಬಗ್ಗೆ ನಿಮಗೆ ಹೇಳಿರ್ತಾರೆ. ಇದರ ಪ್ರಮೋಟರ್ ಗ್ರೂಪ್ ಬಂದು HDFC ಬ್ಯಾಂಕ್. ಇದು 50.30% ಸ್ಟಾಕ್ಗಳನ್ನು ಹೊಂದಿದೆ. ಮಾರ್ಕೆಟ್ ಶೇರ್ ಬಗ್ಗೆ ನೋಡೋದಾದರೆ HDFC ಲೈಫ್ ಭಾರತದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ಇನ್ನು ಓವರಾಲ್ ಆಗಿ 11.1% ಮಾರ್ಕೆಟ್ ಶೇರ್ ಈ ಕಂಪನಿ ಪಡೆದಿದೆ. ಇನ್ನು LIC ಜೊತೆಗೆ ಪ್ರೈವೇಟ್ ಪ್ಲೇಯರ್ಸ್ ಮತ್ತು 15.7% ಶೇರ್ ಬರೀ ಪ್ರೈವೇಟ್ ಮಾರ್ಕೆಟ್ನಲ್ಲಿ ಹೊಂದಿದೆ. ಕಂಪನಿಯ ಕೋರ್ ಬಿಸ್ನೆಸ್ ಏನು ಅಂದರೆ ಲಾಂಗ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸೊಲ್ಯೂಷನ್ಸ್. ಇದರಲ್ಲಿ ಇಂಡಿವಿಜುವಲ್ ಮತ್ತು ಗ್ರೂಪ್ ಪ್ರಾಡಕ್ಟ್ ಎರಡೂ ಕವರ್ ಆಗುತ್ತೆ. ಇದರ ಪೋರ್ಟ್ಫೋಲಿಯೋದಲ್ಲಿ ಪ್ರಾಡಕ್ಟ್ ಕೂಡ ನೋಡ್ಬೋದು. ನಾವೀಗ ಪ್ರತಿಯೊಂದು ಕ್ಯಾಟಗರಿಯನ್ನು ಬ್ರೇಕ್ ಮಾಡೋದಿಲ್ಲ. ಆದರೆ ಒಂದು ಕ್ಲಿಯರ್ ಏನಂದರೆ ಕಂಪನಿಯ ULIP ಶೇರ್ 2 ವರ್ಷದಲ್ಲಿ 20% ಹೆಚ್ಚಾಗಿದೆ. ಹಿಂಗ್ಯಾಕೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಯಾಕೆ ಅಂದರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಕಸ್ಟಮರ್ಗಳ ಪ್ರಾಡಕ್ಟ್ ಮೇಲಿನ ಇಂಟ್ರೆಸ್ಟ್ ಕೂಡ ಹೆಚ್ಚಾಗಿದೆ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ಮಿಕ್ಸ್ ಇರೋ ಟ್ರೆಂಡನ್ನು ಈ ಸ್ನ್ಯಾಪ್ಶಾಟ್ನಲ್ಲಿ ನೋಡಬಹುದು. ಈಗ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನೋಡೋಣ. ಸ್ಟಾಕನ್ನು ಲಾರ್ಜರ್ ಟೈಮ್ ಫ್ರೇಮ್ನಂತೆ ಪ್ರತಿ ತಿಂಗಳ ಚಾರ್ಟ್ ಮೇಲೆ ಅನಲೈಸ್ ಮಾಡೋಣ. HDFC ಲೈಫ್ ಏಪ್ರಿಲ್ ಎಂಡ್ನಲ್ಲಿ ಲಾಂಗ್ ಕನ್ಸಾಲಿಡೇಷನ್ನ ಬಳಿಕ ಮಲ್ಟಿ ಇಯರ್ ಬ್ರೇಕ್ಔಟ್ ಕೊಟ್ಟಿತ್ತು. ಸ್ಟಾಕ್ IPO ಆದಮೇಲೆ 330 ಲೆವೆಲ್ಸ್ನಿಂದ 720 ಲೆವೆಲ್ಸ್ವರೆಗೂ ಮೇಲ್ ಜಿಗಿದಿತ್ತು. 2021ರಲ್ಲಿ 720 ಲೆವೆಲ್ಸ್ನಿಂದ ರಿಜೆಕ್ಟ್ ಆಗಿ ಕಳೆದ 4 ವರ್ಷದಿಂದ ಕನ್ಸಾಲಿಡೇಷನ್ನಲ್ಲೇ ಇದ್ದು ಇನ್ನೂ ಕೂಡ ಟ್ರೆಂಡ್ ಮಾಡಿಲ್ಲ. ರೀಸೆಂಟ್ 1-2 ವರ್ಷದ ಬ್ರೇಕ್ಔಟ್ನ ಬಳಿಕ ಸ್ಟಾಕ್ನಲ್ಲಿ ಮೊಮೆಂಟಮ್ ಕಂಡಿದೆ. ಆಸ್ ಇಟ್ ಟ್ರೇಡ್ಸ್ ಅಬೋವ್ 720 ಲೆವೆಲ್ಸ್. ಆಲ್ ಟೈಮ್ ಹೈ ಬ್ರೇಕ್ಔಟ್ಸ್ ಆ್ಯಂಡ್ ಪ್ರೈಸ್ ಆ್ಯಕ್ಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಸ್ಟಾಕ್ಸ್ ಆಲ್ ಟೈಮ್ ಬ್ರೇಕ್ಔಟ್ ಕೊಟ್ಟ ಬಳಿಕವೇ ಅತ್ಯಂತ ಕಮ್ಮಿ ಸಮಯದಲ್ಲಿ ಅತ್ಯಂತ ಜಾಸ್ತಿ ಟ್ರೆಂಡ್ ಆಗಿರೋದು ಅಂತ ಕಂಡುಬರುತ್ತೆ. HDFC ಲೈಫ್ನ ಸ್ಟಾಕ್ 650 ಕೆಳಗಿದ್ರೆ ಕರೆಂಟ್ ಮೊಮೆಂಟಮ್ ಇನ್ವ್ಯಾಲಿಡೇಟ್ ಆಗುತ್ತೆ. ಪ್ರೈಸ್ ಆ್ಯಕ್ಷನ್ನ ನೋಡಿದ್ರೆ ಈಗ ತಡ ಮಾಡದೆ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಬಗ್ಗೆ ನೋಡೋಣ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಈಗ ಲೈಫ್ ಇನ್ಶೂರೆನ್ಸ್ ಕಂಪನಿಗಳ ಪ್ರೈಮರಿ ರೆವಿನ್ಯೂ ಸೋರ್ಸ್ ಅಂದರೆ ಪ್ರೀಮಿಯಂ ಕಲೆಕ್ಷನ್. FY25ನಲ್ಲಿ HDFC ಲೈಫ್ 13% YOY ಗ್ರೋತ್ ಕಾಣೋದರ ಜೊತೆಗೆ ಸ್ಟ್ರಾಂಗ್ ಟೇಬಲ್ ಪ್ರೀಮಿಯಂ ಪೋಸ್ಟ್ ಮಾಡಿದೆ. ಈ ಗ್ರೋತ್ನಲ್ಲಿ ಕೀ ಡ್ರೈವರ್ ಯಾವುದಾಗಿತ್ತು ಅಂದರೆ ಇಂಡಿವಿಜುವಲ್ APE ಅಂದರೆ ಆನ್ಯುವಲೈಸ್ಡ್ ಪ್ರೀಮಿಯಂ ಈಕ್ವಲೆಂಟ್ನ 18% ಗ್ರೋತ್. ಅಂದರೆ ಇದರರ್ಥ ಏನು? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇನ್ಶೂರೆನ್ಸ್ ಕಂಪನಿ ಹೆಚ್ಚು ವೈಯಕ್ತಿಕ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸೇಲ್ ಮಾಡ್ತಾ ಇದೆ ಮತ್ತು ಈ ಪಾಲಿಸಿಗಳಿಂದ ಬರುವಂಥ ಪ್ರೀಮಿಯಂ ಹಿಂದಿನ ಅವಧಿಗೆ ಹೋಲಿಸಿದ್ರೆ 18%ನಷ್ಟು ಹೆಚ್ಚಾಗಿದೆ. ಯಾಕೆ ಅಂದರೆ ಪಾಲಿಸಿ ಕೌಂಟ್
9% ಮತ್ತು ಒಂದು ಪಾಲಿಸಿಯ ಅವರೇಜ್ ಪ್ರೀಮಿಯಂ ಕೂಡ 9% ಹೆಚ್ಚಾಗಿದೆ. ಇದರ ಜೊತೆಗೆ ನ್ಯೂ ಬಿಸ್ನೆಸ್ ಪ್ರೀಮಿಯಂ ಕೂಡ 13% ಹೆಚ್ಚಾಗಿದೆ. ಇದರಲ್ಲಿ ಟೈರ್ 2 ಟೈರ್ 3 ಮಾರ್ಕೆಟ್ನಿಂದ 75% ಪ್ಲಸ್ ಕಾಂಟ್ರಿಬ್ಯೂಷನ್ ಬಂದಿದೆ. ಇದು ಡೀಪರ್ ಮಾರ್ಕೆಟ್ ಪೆನೆಟ್ರೇಷನ್ ಅನ್ನು ತೋರಿಸ್ತಾ ಇದೆ. ಲಾಭದ ವಿಚಾರ ನೋಡಿದ್ರೆ 2025ರಲ್ಲಿ FAT 1802 ಕೋಟಿಗಳಷ್ಟಿದೆ. ಅಂದರೆ 15 ವರ್ಷಕ್ಕೆ ಹೋಲಿಸಿದ್ರೆ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬೋದು. ಮೇಜರ್ ಕಾಂಟ್ರಿಬ್ಯೂಟರ್ ಏನು ಅಂದರೆ ಬ್ಲ್ಯಾಕ್ ಬುಕ್ ಪ್ರಾಫಿಟ್ನಲ್ಲಿ ಆಗಿರುವಂಥ 8% ಜಂಪ್, ಅಂದರೆ ಹಳೆ ಪಾಲಿಸಿಗಳ ರಿಟರ್ನ್ ಜನರೇಷನ್. ಬನ್ನಿ ಹಾಗಾದರೆ ಈ ಕಂಪನಿಯ ಗ್ರೋತ್ ಪೊಟೆನ್ಷಿಯಲ್ ಹೇಗಿದೆ ನೋಡೋಣ. ಮೊದಲದಾಗಿ ಇಂಡಿಯಾದಲ್ಲಿ ಲೈಫ್ ಇನ್ಶೂರೆನ್ಸ್ನ ಪೆನೆಟ್ರೇಷನ್ ಈಗಲೂ ಕೂಡ 2.8% ಇದೆ. ಇದು ಲಾಂಗ್ ಟರ್ಮ್ ಗ್ರೋತ್ನ ಸಿಗ್ನಿಫಿಕೆಂಟ್ ಹೆಡ್ರೂಮ್ ಅಂತ ಹೇಳ್ಬೋದು. ಹೊಸದಾಗಿ ಲಾಂಚ್ ಆಗಿರೋ ಅಂದರೆ ಕ್ಲಿಕ್ ಟು ಅಚೀವ್ PAR ಮತ್ತು ಸಂಚಯ್ ಅಜೀವನ್ ಸೇವಿಂಗ್ಸ್ ಮತ್ತು ರಿಟೈರ್ಮೆಂಟ್ ಕ್ಯಾಟಗರಿಯನ್ನು ಬೂಸ್ಟ್ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಾಜೆಕ್ಟ್ ಇನ್ಸ್ಪೈರ್ ಕಂಪನಿಯ ಮೇಜರ್ ಟೆಕ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇದು ಡಿಜಿಟಲ್ ಕೇಪಬಿಲಿಟಿಗಳನ್ನು ಇಂಪ್ರೂವ್ ಮಾಡ್ತಾ ಇದೆ. ಎಸೆನ್ಷಿಯಲ್ ಮೆಟ್ರಿಕ್ಸ್ಗಳ ಮೇಲೆ ಕಣ್ಣು ಹಾಯಿಸೋಣ. ಇನ್ಶೂರೆನ್ಸ್ ಸೆಕ್ಟರ್ ಅನ್ಸೈಸ್ ಮಾಡೋದಕ್ಕೆ ಮುಖ್ಯವಾಗಿರುವಂಥ ಅಂಶ ಇದು. ಮೊದಲು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.97% ಸ್ಟ್ಯಾಂಡ್ ಆಗಿದೆ. ಆದರೆ ಹೈ ರೇಷಿಯೋ ಇದೆ ಎಂದ ಮಾತ್ರಕ್ಕೆ ಹೆಚ್ಚಿನ ಪಾಲಿಸಿಗಳನ್ನು ಸೆಟಲ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ಪಾಲಿಸಿ ಕಡಿಮೆ ಇದ್ದರೂ ರೇಷಿಯೋ ಹೆಚ್ಚು ತೋರಿಸಲಾಗುತ್ತೆ. ಅದು ಶಾರ್ಟ್ ಲೋವರ್ ಬೇಸ್ನಲ್ಲಿ. ಇದೇ ಕಾರಣಕ್ಕೆ ಎಲ್ಲ ಲೈಫ್ ಇನ್ಶೂರೆನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅಬ್ಸಲ್ಯೂಟ್ ನಂಬರ್ಗಳಲ್ಲೂ ಇದು 4ನೇ ನಂಬರ್ನಲ್ಲಿದೆ. ನೆಕ್ಸ್ಟ್ ಎಂಬೆಡೆಡ್ ವ್ಯಾಲ್ಯೂ ಅಂದರೆ ಸಮ್ ಆಫ್ ನೆಟ್ ಅಸೆಟ್ ವ್ಯಾಲ್ಯೂ ಮತ್ತು ಎಕ್ಸಿಸ್ಟಿಂಗ್ ಪಾಲಿಸಿಗಳ ಫ್ಯೂಚರ್ ಪ್ರಾಫಿಟ್ನ ಪ್ರೆಸೆಂಟ್ ವ್ಯಾಲ್ಯೂ. ಇದು 17% ಹೆಚ್ಚಾಗಿದ್ದು ಬರೋಬ್ಬರಿ 55,000 ಕೋಟಿ ಆಗಿದೆ. ಇನ್ನು ಪರ್ಸಿಸ್ಟೆನ್ಸಿ ರೇಷಿಯೋ ನೋಡಿದ್ರೆ ಇದರರ್ಥ ಎಷ್ಟು ಗ್ರಾಹಕರು ತಮ್ಮ ಪಾಲಿಸಿಯನ್ನು ಮುಂದುವರಿಸ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಪ್ರೀಮಿಯಂ ಪಾವತಿಸ್ತಾರೆ ಅನ್ನೋ ಅರ್ಥ ಆಗುತ್ತೆ. 13ನೇ ತಿಂಗಳು ಪರ್ಸಿಸ್ಟೆನ್ಸಿ 87% ಇದೆ. ಅಂದರೆ 100ರಲ್ಲಿ 87 ಜನ 13 ತಿಂಗಳ ಬಳಿಕವೂ ತಮ್ಮ ಪಾಲಿಸಿಯನ್ನು ಮುಂದುವರಿಸಿದ್ದಾರೆ. ಅದೇ 61ನೇ ತಿಂಗಳ ಪರ್ಸಿಸ್ಟೆನ್ಸಿ ನೋಡಿದ್ರೆ 63%. ಅಂದರೆ 5 ವರ್ಷದ ಬಳಿಕ ಅಥವಾ 61 ತಿಂಗಳ ಬಳಿಕವೂ 63 ಜನ ಪಾಲಿಸಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸಾಲ್ವೆನ್ಸಿ ರೇಷಿಯೋ ಕೂಡ ನೋಡಿದ್ರೆ ಪಾಲಿಸಿ ಮಾಡಿದವರು ಕ್ಲೇಮ್ಸ್ ಮತ್ತು ಬಾಧ್ಯತೆಗಳನ್ನು ನಿಭಾಯಿಸುವಲ್ಲಿ ಎಷ್ಟು ಸಮರ್ಥರಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಕಂಪನಿಯ ರೇಷಿಯೋ 194% ಇದೆ. ಕಳೆದ ವರ್ಷಕ್ಕಿಂತ 7% ಜಂಪ್ ಆಗಿದೆ. ಜೊತೆಗೆ ರೆಗ್ಯುಲೇಟರಿ ಲಿಮಿಟ್ 150%ಗಿಂತ ಜಾಸ್ತಿನೇ ಹೆಚ್ಚಾಗಿದೆ. ಇದ್ರ ಜೊತೆಗೆ ರಿಸ್ಕ್ ಕೂಡ ತಿಳ್ಕೋಬೇಕು ಅಲ್ವಾ. ಮೇಜರ್ ರಿಸ್ಕ್ ಏನು ಅಂದರೆ ಗ್ರೂಪ್ ಪ್ರೊಟೆಕ್ಷನ್ ಸೆಗ್ಮೆಂಟ್. ಓವರ್ ಆಲ್ ಪ್ರೊಟೆಕ್ಷನ್ ಬುಕ್ ಅಂದಾಜು 1700 ಕೋಟಿ ಮೇಲಿದೆ. ಟೋಟಲ್ APE 11%ನಷ್ಟಿದೆ. ಆದರೆ ಮೈಕ್ರೋ ಫೈನಾನ್ಸ್ ಲೋನ್ ಡಿಸ್ಬರ್ಸ್ಮೆಂಟ್ ಕಡಿಮೆ ಆಗೋದ್ರಿಂದ ಈ ಸೆಗ್ಮೆಂಟ್ ಮೊದಲಿನಿಂದ ಪ್ರೆಷರ್ನಲ್ಲಿ ಇರುತ್ತೆ ಮತ್ತು ಮುಂದಿನ 1-2 ಕ್ವಾರ್ಟರ್ಸ್ನಲ್ಲೇ ರಿಕವರಿಯ ಭರವಸೆ ಲಿಮಿಟೆಡ್ ಆಗಿದೆ ಅಂತ ಅನ್ನಿಸ್ತಿದೆ. ಇನ್ನು ನಮ್ಮ ಕೊನೆಯ ಕಂಪನಿ PV ಕೆಮಿಕಲ್ಸ್, ಪ್ರಿವಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಲಿಮಿಟೆಡ್. 1985ರಲ್ಲಿ ಈ ಕಂಪನಿ ಇನ್ಕಾರ್ಪೊರೇಟ್ ಆಗಿತ್ತು. ಇದೊಂದು ಮಿಡ್ ಕ್ಯಾಪ್ ಕಂಪನಿ ಆಗಿದ್ದು ಅರೋಮಾ ಮತ್ತು ಫ್ರಾಗ್ರೆನ್ಸ್ ಕೆಮಿಕಲ್ಸ್ಗಳನ್ನು ತಯಾರು ಮಾಡುತ್ತೆ. ಭಾರತದ ಅತಿ ದೊಡ್ಡ ಅರೋಮಾ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರರ್ ಮತ್ತು ಎಕ್ಸ್ಪೋರ್ಟರ್ ಆಗಿದೆ. ಜೊತೆಗೆ ಈ ಕಂಪನಿಗಳ 10 ಪ್ರಾಡಕ್ಟ್ಗಳ ಮೇಲೆ ಗ್ಲೋಬಲ್ ಮಾರ್ಕೆಟ್ನ ಶೇರ್ 20%ಗಿಂತ ಜಾಸ್ತಿ ಇದೆ. ಇದಷ್ಟೇ ಅಲ್ಲ, ಈ ಪ್ರಾಡಕ್ಟ್ನಿಂದ 80% ಆದಾಯ ಕೂಡ ಬರುತ್ತೆ. ಈಗ ನಿಮಗೆ ಯೋಚನೆ ಬರ್ಬೋದು, ಈ ಪ್ರಾಡಕ್ಟ್ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತ. ಫ್ರಾಗ್ರೆನ್ಸಸ್, ಹೋಮ್ ಕೇರ್, ಪರ್ಸನಲ್ ಕೇರ್, ಫಾರ್ಮಾಗಳಲ್ಲಿ ಇದನ್ನು ಬಳಸ್ತಾರೆ. ಸುಮಾರು 30 ದೇಶಗಳಲ್ಲಿ ಕಂಪನಿಯ ಪ್ರೆಸೆನ್ಸ್ ಇದೆ. ಜೊತೆಗೆ ಇತ್ತೀಚಿನ 15+ ಟಾಪ್ ಫ್ರಾಗ್ರೆನ್ಸ್ ಮತ್ತು FMCG ಕಂಪನಿಗಳಿಗೆ ಇದು ಸೇವೆ ನೀಡ್ತಾ ಇದೆ. ಈ ಕಂಪನಿಯ ಫಾರ್ಮಲ್ ಸೆಗ್ಮೆಂಟ್ ಯಾವುದೂ ಇಲ್ಲ. ಆದರೆ 9M FY25 ಪ್ರಕಾರ ಪ್ರಾಡಕ್ಟ್ ವೈಸ್ ರೆವಿನ್ಯೂ ನೋಡಿದ್ರೆ ಪಿನಿನ್ 58% ಕಾಂಟ್ರಿಬ್ಯೂಟ್ ಮಾಡಿದೆ. ಇದಾದ ಮೇಲೆ ಮಸ್ಕ್ ಆ್ಯಂಡ್ ಸ್ಪೆಷಾಲಿಟಿ 23% ಕಾಂಟ್ರಿಬ್ಯೂಟ್ ಮಾಡಿದೆ. ಜಸ್ಟ್ 35% ಆದಾಯ ಇಂಡಿಯಾದಿಂದಲೇ ಬರುತ್ತೆ. ಉಳಿದ 34% ಲಾಭ ಯುರೋಪ್ ಮತ್ತು 18% ಆದಾಯ ನಾರ್ತ್ ಅಮೆರಿಕಾದಿಂದ ಬರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ನೋಡೋದಾದರೆ 2025ರಲ್ಲಿ ರೆವಿನ್ಯೂ ಆಲ್ ಟೈಮ್ ಹೈನಲ್ಲಿದೆ, ಆಲ್ಮೋಸ್ಟ್ 20% ಗ್ರೋತ್. ಇದರ ಹಿಂದಿನ ಕಾರಣ ಏನು ಅಂದರೆ ಮೊದಲನೇದಾಗಿ ಪ್ರಾಡಕ್ಟ್ ಮಿಕ್ಸ್ನ ಬದಲಾವಣೆ, ಅಂದರೆ ಕಂಪನಿ ಹೈ ವ್ಯಾಲ್ಯೂ ಪ್ರಾಡಕ್ಟ್ಗಳ ಕಡೆಗೆ ಶಿಫ್ಟ್ ಆಗಿದೆ. ಇದೇ ಕಾರಣಕ್ಕೆ ಲಾಭ ಕೂಡ ಜಾಸ್ತಿ ಆಗಿದೆ. ಇದರ ಜೊತೆಗೆ ಪ್ರೈಸ್ ವರ್ಷನ್ ಈ ಕಂಪನಿ Q4ನಲ್ಲಿ ಕೆಲ ಪ್ರಾಡಕ್ಟ್ಗಳ ಬೆಲೆಯನ್ನು 7%ನಿಂದ 10%ಗೆ ಹೆಚ್ಚು ಮಾಡಿದೆ. ಇದು ಟಾಪ್ ಲೈನ್ ಗ್ರೋತ್ನ ಮೇಲೆ ಇಂಪ್ಯಾಕ್ಟ್ ಮಾಡಿದೆ.
ಈ ಟ್ರೆಂಡ್ನ ಜೊತೆಗೆ 2025ರಲ್ಲಿ ಆಪರೇಟಿಂಗ್ ಮಾರ್ಜಿನ್ 22%ರಷ್ಟಿತ್ತು. ಹಿಂದಿನ 2 ವರ್ಷಕ್ಕೆ ಹೋಲಿಸಿದ್ರೆ ಇದು 10% ಜಂಪ್ ಆಗಿತ್ತು. ಈ ಜಂಪ್ ಹಿಂದಿನ ಕಾರಣ ಏನು ಅಂದರೆ ಮೆಟೀರಿಯಲ್ ಕಾಸ್ಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ನಲ್ಲಿರೋ ಸ್ಟ್ರೈಟ್ ಅಪ್ ಡಿಕ್ಲೈನ್. ಕಂಪನಿ ಹೇಳೋ ಪ್ರಕಾರ ಇಂಟರ್ನಲ್ ಸ್ಟೆಪ್ಸ್ ಅಂದರೆ ಪವರ್ ಮತ್ತು ಸ್ಟೀಮ್ ಯೂಸ್ ಕಾರಣದಿಂದ ಲಾಭದಲ್ಲಿ ಮಾರ್ಜಿನ್ ಬೂಸ್ಟ್ ಆಗಿದೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಪ್ರಾಫಿಟ್ ಮೇಲೂ ಪರಿಣಾಮ ಬೀರಿದೆ. ಇದೇ ಕಾರಣಕ್ಕೆ 2025ರಲ್ಲಿ ಪ್ರಾಫಿಟ್ ಆಲ್ಮೋಸ್ಟ್ 2 ಪಟ್ಟು ಜಾಸ್ತಿ ಆಗಿದೆ. ಇದರಲ್ಲಿ ಲೋ ಬೇಸ್ ಎಫೆಕ್ಟ್ನ ರೋಲ್ ಕೂಡ ತುಂಬ ಮುಖ್ಯವಾಗಿದೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಿವಿ ವಿಶೇಷವಾಗಿ ಕೆಮಿಕಲ್ಸ್ ಹಿಸ್ಟರಿ ಪ್ರೈಸ್ನ ಆಕ್ಷನ್ ನೋಡಿದರೆ ಎಷ್ಟೋ ವರ್ಷಗಳ ಮಾರ್ಕೆಟ್ ಕನ್ಸಾಲಿಡೇಷನ್ ನಂತರ 2021ರಲ್ಲಿ ಸ್ಟಾಕ್ ಪ್ರೀವಿಯಸ್ ಆಲ್ ಟೈಮ್ ಬ್ರೇಕ್ಔಟ್ ನೀಡಿತ್ತು. ಇದಾದ ಮೇಲೆ 3% ಹೆಚ್ಚಾಗಿತ್ತು. ಸದ್ಯ ಏಪ್ರಿಲ್ 2025ರಲ್ಲಿ ಸ್ಟಾಕ್ 3 ವರ್ಷಗಳ ಕನ್ಸಾಲಿಡೇಷನ್ ನಂತರ 1950 ಲೆವೆಲ್ಸ್ಗೆ ಹೋಗಿ ಆಲ್ ಟೈಮ್ ಹೈ ಬ್ರೇಕ್ಔಟ್ ನೀಡಿತ್ತು. ಕರೆಂಟ್ ಮೊಮೆಂಟಮ್ ಸ್ಟಾಕ್ನಲ್ಲಿ 1800 ಪಾಯಿಂಟ್ಸ್ಗಿಂತ ಕೆಳಗೆ ಹೋದರೆ ಸ್ಟಾಕ್ ಇನ್ವ್ಯಾಲಿಡೇಟ್ ಆಗುತ್ತೆ. ಪ್ರೈಸ್ ಆಕ್ಷನ್ ನೋಡಿದ್ರೆ ಈಗ ಕಂಪನಿಯ ಗ್ರೋತ್ ಔಟ್ಲುಕ್ ಹೇಗಿದೆ ನೋಡೋಣ. ಪಿವಿಯ ಗಿವೌಡನ್ SA ಹೆಸರಿನ ಸ್ವಿಸ್ ಕಂಪನಿ ಜೊತೆಗೆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇಟ್ಕೊಂಡಿದೆ. 51:49 ಜಾಯಿಂಟ್ ವೆಂಚರ್. ಗಿವೌಡನ್ ಜಗತ್ತಿನ ಫ್ಲೇವರ್ ಆ್ಯಂಡ್ ಫ್ರಾಗ್ರೆನ್ಸ್ ಕಂಪನಿ ಆಗಿದೆ. ಈ ಪಾರ್ಟ್ನರ್ಶಿಪ್ನಲ್ಲಿ 40+ ಎಕ್ಸ್ಕ್ಲೂಸಿವ್ ಅರೋಮಾ ಕೆಮಿಕಲ್ಸ್ಗಳನ್ನು ಡೆವಲಪ್ ಮಾಡುತ್ತೆ. ಆರಂಭದಲ್ಲಿ 178 ಕೋಟಿಯ ಕ್ಯಾಪೆಕ್ಸ್ ಅನ್ನು ಇನ್ವೆಸ್ಟ್ ಕೂಡ ಮಾಡಲಾಗಿದೆ. ಜೊತೆಗೆ ಮುಂದಿನ 15ರಿಂದ 18 ತಿಂಗಳಲ್ಲಿ ಕಂಪನಿ 250ರಿಂದ 300 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಮಾಡಿದೆ. ಈ ಹಣ ಕಳೆದ ವರ್ಷದ ಆದಾಯದ 17%ರಷ್ಟಿದೆ. ಈ ಹಣವನ್ನು ಡೆಬಾಟಲ್ ನೆಕ್ಕಿಂಗ್, ಫ್ಲಾಗ್ಶಿಪ್ ಪ್ರಾಡಕ್ಟ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದರ ಜೊತೆಗೆ ಹೊಸದಾಗಿ R&D ಪ್ರಾಡಕ್ಟ್ಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದಷ್ಟೇ ಅಲ್ಲ, ಕಂಪನಿಯ ಬಳಿ 65ರಿಂದ 75ರಷ್ಟು ಹೆಲ್ದಿ ಆರ್ಡರ್ಗಳ ಬುಕಿಂಗ್ ಕೂಡ ಇದೆ. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ನೋಡೋಣ ಬನ್ನಿ. ಕಂಪನಿಯ ಲಾಂಗ್ ಟರ್ಮ್ ಡೆಬಿಟ್ 500 ಕೋಟಿಯ ಆಸುಪಾಸಿದೆ. ಇದರ ಜೊತೆಗೆ ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಇಂಪ್ರೂವ್ ಆಗಿದೆ. ಯಾಕೆ ಅಂದರೆ ಡೇಸ್ ಪೇಯಬಲ್ 25 ದಿನಗಳವರೆಗೆ ಹೆಚ್ಚಾಗಿದೆ. ರೇಷಿಯೋ ಬಗ್ಗೆ ಮಾತನಾಡೋದಾದರೆ ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 2 ವರ್ಷದಲ್ಲಿ 6%ಗಿಂತ 16% ತನಕ ಇಂಪ್ರೂವ್ ಆಗಿದೆ. ಆದರೆ ಕಂಪನಿಯ ಹೆಡ್ವಿಂಡ್ಸ್ ಯಾವುದು ಗೊತ್ತಿಲ್ಲ. ಇನ್ನು ರಿಸ್ಕ್ನ ಬಗ್ಗೆ ನೋಡೋದಾದರೆ ಕಂಪನಿಗೆ ಬಿರುಗಾಳಿಯಂತೆ ಕಾಡೋದು ಹೈ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. ಈಗ ಕಂಪನಿಯ 65% ರೆವಿನ್ಯೂ ಹೊರದೇಶದಿಂದಲೇ ಬರ್ತಾ ಇರೋದು. ಇದರಿಂದ ಗ್ಲೋಬಲ್ ಟ್ಯಾಕ್ಸ್ ಮತ್ತು ರೆಗ್ಯುಲೇಷನ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನಾವು ಈ ಎಪಿಸೋಡ್ನ ಎಂಡ್ಗೆ ಬಂದಿದ್ದೀವಿ. ಒಂದು ವೇಳೆ ಮಾರ್ಕೆಟ್ನಲ್ಲಿ ಸೆಂಟಿಮೆಂಟ್ ಡೌನ್ ಆದಾಗ ಮಾತ್ರ ಸ್ಟಾಕ್ಸ್ ಮೊಮೆಂಟಮ್ ಮತ್ತು ಸ್ಟಾಕ್ಸ್ನ ಬಗ್ಗೆ ಯೋಚನೆ ಮಾಡಬೇಕು. ಇದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಸ್ಟಾಕ್ಸ್ ಮೊಮೆಂಟಮ್ ತುಂಬ ಪ್ರಾಮಿಸಿಂಗ್ ಅನ್ನಿಸ್ತು ಕಮೆಂಟ್ ಮಾಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.